ಸೊ ನಾವು ಇಲ್ಲಿ ತನಕ ಏನೇನು ನೋಡಿದ್ವಿ, ರೌಟಿಂಗ್ ಹೆಂಗೆ, ನ್ಯಾವಿಗೇಷನ್ ಹೆಂಗೆ ಮಾಡೋದು, ನ್ಯೋಬಾರ್ ಹೆಂಗೆ ಯೂಸ್ ಮಾಡೋದು. ಸೊ ಆಮೇಲೆ ಲಾಗಿನ್ ಹೆಂಗೆ ಮಾಡೋದು, ಲಾಗಿನ್ ಹೆಂಗೆ ಮಾಡೋದು, ಮತ್ತು ಯೂಸರ್ ಹೆಂಗೆ ಕ್ರಿಯೇಟ್ ಮಾಡೋದು. ನೀವು ಒಂದ್ಸರ ನೀವು ಏನು ಇನ್ಸರ್ಟ್ ಮಾಡಕ್ಕೆ ಕಲ್ತಿರಂದ್ರೆ ಈಸಿ ಮುಗಿದು ಹೋತು. ಸೊ ಈ ಸದ್ಯ ನಮ್ಮ ಟಾಸ್ಕ್ ಏನೈತೆ ನೋಡೋಣ. ಸೊ ಇಲ್ಲಿ ನಮ್ದು ಪಾಸ್ವರ್ಡ್, ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಅಂತೀನಿ. ಸೊ ನಾನು ಈ ಸ್ಟೂಡೆಂಟ್, ಈ ಕ್ಲರ್ಕ್ ಏನು ಮಾಡ್ಬೇಕು, ನೀವು ಸ್ಟೂಡೆಂಟದ ಡೇಟಾ ಹಾಕಿ ಸೇವ್ ಮಾಡ್ಬೇಕು. ಸೊ ಇದು ಸೇವಿಂಗ್ ಏನೈತಲ್ಲ, ನೀವು ಒಂದು ಸಲ ಇನ್ಸರ್ಟ್ ಮಾಡಿಬಿಟ್ಟಿರಿ. ಈ ಮತ್ತೆ ಹೊಳ್ಳಿ ನೀವೇನು ಮಾಡ್ಬೇಕು, ಅದನ್ನ ಸೇಮ್ ಪ್ರೊಸೆಸನ್ನು ಯೂಸ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಈ ನ್ಯೂ ಸ್ಟೂಡೆಂಟದ ಟೇಬಲ್ ಐತಿಲ್ಲ ಚೆಕ್ ಮಾಡ್ಬೇಕು. ಸೊ ಇಲ್ಲಿ ಗೋ ಫಾರ್ ಅ ನ್ಯೂ ಸ್ಟೂಡೆಂಟ್. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಂಬಿಡ್ರಿ, ಇದರದ್ದೆಲ್ಲ ಕೆಲಸ ಮುಗಿದೈತಿ. ಸೊ ಗೋ ಫಾರ್ ಅ ನ್ಯೂ ಫೈಲ್. ಓಕೆ, ಸೊ ನಮಗೇನು ರೀ ಸ್ಕೂಲ್ ಬೇಕಾಗಿತ್ತಲ್ಲ. ಸೊ ಗೋ ಫಾರ್ ಯೂಸ್. ಓಕೆ, ಸ್ಕೂಲ್ ಈ ಡಾಟಾಬೇಸ್ ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಇಲ್ಲೇ ನಾನು ಹೋಗ್ತೀನಿ. ನಾವು ಐ ಆಮ್ ಯೂಸಿಂಗ್ ದಟ್. ಓಕೆ, ನನಗೇನು ಬೇಕಾಗೈತಿ, ಸ್ಟೂಡೆಂಟದ್ದು ಒಂದು ಟೇಬಲ್ ಬೇಕು. ಈ ಟೇಬಲ್ ಮೇಲೆ ನಾವೇನು ಮಾಡ್ಬೇಕು, ಸೊ ಸ್ಟುಡ್ ಇನ್ಫೋ ಅಂತೇಳಿ ಆಲ್ರೆಡಿ ಇಟ್ಸ್ ದೇರ್. ಓಕೆ, ಸೊ ಸ್ಟುಡ್ ಇನ್ಫಾರ್ಮೇಷನ್ ಒಳಗೆ ಏನೇನೈತೆ ನೋಡೋಣ. ಸೊ ಇದು ಸೆಲೆಕ್ಟ್ ಸ್ಟಾರ್ ಫ್ರಾಮ್. ಓಕೆ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟುಡ್ ಇನ್ಫೋ. ಓಕೆ, ಸ್ಟುಡ್ ಇನ್ಫೋ. ಓಕೆ, ಸೊ ಈ ಸ್ಟೂಡೆಂಟ್ ಇನ್ಫಾರ್ಮೇಷನ್ದೊಳಗೆ ಐ ಥಿಂಕ್ ನೋಡಿ ಏನದ, ಎಸ್ ನೇಮ್, ಎಸ್ ಅಡ್ರೆಸ್ ಎರಡೇ ಅದಾವೆ. ಎರಡು ಅಂದ್ರೆ ಹುಡುಗಂದು ಒಂದು ನೇಮ್ ಬೇಕಾ, ಅವ ಯಾವ್ರ ಅಂತೇಳಿ ಗೊತ್ತಾಗ್ಬೇಕು ಯಾರಿಗೆ, ಪ್ರಿನ್ಸಿಪಲ್ಗೆ. ಸೊ ಎರಡನೇ ಏನು ಮಾಡ್ಬಿಡ್ದು, ಈ ಪೇಜ್ ಡಿಸೈನ್ ಮಾಡೋದು. ಯಾಕಂದರೆ ಅಲ್ಲಿ ಎರಡು ಕಾಲಮ್ಸ್ ಅದಾವ. ಎರಡು ಕಾಲಮ್ಸ್ ಇದ್ದರೆ ನಿಮ್ಗೇನು ಬೇಕು, ಎರಡು ಟೆಕ್ಸ್ಟ್ ಬಾಕ್ಸ್, ಒಂದು ಬಟನ್. ಆಲ್ರೆಡಿ ನೀವು ಏನು ಮಾಡಿರಿ, ಅಂಥವು ಪೇಜಸ್ ನಿಮ್ಮ ಕಡೆ ಅದಾವೆ. ಸೊ ಅಂಥದ್ದೊಂದು ಪೇಜ್ ಕ್ರಿಯೇಟ್ ಮಾಡೋಣ. ಸೊ ಎಲ್ಲೇ ಯೂಸರ್ದೊಳಗೆ ನ್ಯೂ ಸ್ಟೂಡೆಂಟ್ ಅಂತ ರೆಡಿನೇ ಐತಿ. ಸೊ ಇದ್ರೊಳಗೆ ನಾ ಪೇಜ್ ಡಿಸೈನ್ ಹಾಕ್ಬೇಕು. ನನಗೆ ಬೇಕಾಗಿದ್ದೇನು ರೀ, ಸೈನ್ ಇನ್ನದ್ದು ಬರೋಬ್ಬರಿ ಆಕೈತೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಏನು ಮಾಡೈತಿ, ಆ ಸೈನ್ ಇನ್ ಪೇಜ್ನೊಳಗೆ ಎರಡು ಟೆಕ್ಸ್ಟ್ ಬಾಕ್ಸ್, ಒಂದು ಬಟನ್ ಇದ್ದದ್ದು ನಮಗೆ ಹೆಂಗೆ ರಿಕ್ವೈರ್ಮೆಂಟ್ ಐತಿಲ್ಲ ಹಂಗೆ ಅದು. ಓಕೆ, ಐ ವಿಲ್ ಗೋ ಫಾರ್ ಅ ಸೈನ್ ಇನ್ ಪೇಜ್ನೊಳಗೆ. ಓಕೆ, ಇಲ್ಲೇ ಬಂತ ಸೈನ್ ಇನ್. ಏನಾತ್ರಿ, ಕಾರ್ಡ್ ಶೋ ಸ್ಟೂಡೆಂಟ್. ಓಕೆ, ಇದು ಎಲ್ಲಿ ಕ್ಲೋಸ್ ಆಕೈತಿ, ಇಲ್ಲಿ ಕ್ಲೋಸ್ ಆಕೈತಿ. ಓಕೆ, ಇದ್ರೊಳಗೆ ಒಂದು ಕಾರ್ಡ್ ಅದಲ್ಲ. ಸೊ ಅದನ್ನು ತೋರ್ಸಾಕತ್ತಿ. ನೀವು ಹೆಂಗೆ ಚೆಕ್ ಮಾಡೋದಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ಲೋಸ್ ಆಕೈತಿ. ಸೊ ಇಷ್ಟನ್ನು ಏನು ಮಾಡಿರಿ, ಕಾರ್ಡ್ ತೊಂಬರ್ರಿ. ತೊಂಬಂದು ಕೇಸಿಂದ ನ್ಯೂ ಸ್ಟೂಡೆಂಟ್ ಒಳಗೆ ಇಲ್ಲಿ ಹಾಕ್ಕೊಂಬಿಡ್ರಿ. ಸೊ ಆಮೇಲೆ ಏನೇನು ಎರರ್ ಬರ್ತೈತೆ ಒಂದು ಬೈ ಒಂದು ಸಾಲ್ವ್ ಮಾಡ್ಕೊತ ಹೋಗೋನು. ಓಕೆ, ಫೈನ್. ಸೊ ಇಲ್ಲಿ ಎರರ್ ಬಂತ. ಓಕೆ, ನಮ್ಮ ಕಾರ್ಡ್ನಾಗ ಏನು ಬೇಕ್ರಿ, ಒಂದು ಕಾರ್ಡ್ ಡಿಸ್ಪ್ಲೇ ಫ್ಲೆಕ್ಸ್ ಐತಿ, ಕಾರ್ಡ್ ಐತಿ. ಓಕೆ, ಕಾರ್ಡ್ ಬಾಡಿ ಐತಿ. ಓಕೆ, ಇದು ಏನಾಗಬೇಕೈತೆ, ಸ್ಟೂಡೆಂಟ್ ಅಡ್ಮಿಷನ್ ಫಾರ್ಮ್ ಅಂತ ಮಾಡ್ಬಿಡ್ತೇನೆ. ಓಕೆ, ಸ್ಟೂಡೆಂಟ್ ಅಡ್ಮಿಷನ್ ನೋಡಿರಿ. ನಿಮ್ದು ರಿಕ್ವೈರ್ಮೆಂಟ್ ಹೆಂಗೈತಲ್ಲ ನೀವು ಹಂಗೆ ಮಾಡ್ಕೊಂಬಿಡೋದು. ಓಕೆ, ಸ್ಟೂಡೆಂಟ್ ಅಡ್ಮಿಷನ್ ಆತ. ಸೊ ನಾವು ಎರಡೂ ನಾವು ಡಿಕ್ಲೇರ್ ಮಾಡಿಲ್ಲ, ವಿಲ್ ಡಿಲೀಟ್ ಇಟ್. ನಾನು ಆಮೇಲೆ ಡಿಕ್ಲೇರ್ ಮಾಡ್ತೀನಿ. ಸೊ ಇಲ್ಲೇ ನೆಕ್ಸ್ಟ್ ಪಾಸ್ವರ್ಡ್ ಎರಡೂ ಇನ್ಸ್ಟಾಲ್ ಮಾಡಿಲ್ಲ, ಡಿಲೀಟ್ ಇಟ್. ಇಲ್ಲೇನೂ ಯಾರನ್ನೂ ಕಾಲ್ ಮಾಡಿಲ್ಲ, ಮೆಸೇಜ್ ಯಾವುದೂ ಇಲ್ಲ. ಓಕೆ, ಸೊ ಇಲ್ಲೇನು ಮಾಡ್ಬೇಕು, ಇದು ಪೂರ್ತಿ ತೆಗಿಬೇಕು ನೋಡ್ರಿ. ಆನ್ ಕ್ಲಿಕ್ ಆದ್ಮೇಲೆ ಕಾಲ್ ಮಾಡೋಣ. ನಮಗೇನು ಬೇಕು ರೀ, ಒಂದು ಎರಡು ಟೆಕ್ಸ್ಟ್ ಬಾಕ್ಸ್ ಬೇಕಾದ್ರೆ, ಇದು ಒಂದು ಟೆಕ್ಸ್ಟ್ ಬಾಕ್ಸ್, ಇದು ಒಂದು ಟೆಕ್ಸ್ಟ್ ಬಾಕ್ಸ್. ಸೊ ನೆಕ್ಸ್ಟ್ ಏನು ರೀ, ಒಂದು ಬಟನ್. ಓಕೆ, ಸೊ ಇಲ್ಲಿ ಸೇವ್ ಸ್ಟೂಡೆಂಟ್ ಅಂತ ಕೊಡ್ತೇನೆ. ಓಕೆ, ಸೇವ್ ಸ್ಟೂಡೆಂಟ್. ಓಕೆ, ಸೇವ್ ಸ್ಟೂಡೆಂಟ್ ಅಂತ ಕೊಟ್ಟರೆ ಹುಡುಗಂದು ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕಾಲಮ್ಗಳು ಚೇಂಜ್ ಇದಾವ ಮತ್ತು. ಓಕೆ, ಇಲ್ಲಿ ಇವೇನ ಮತ್ತು ಪಾಸ್ವರ್ಡ್ ಇಲ್ಲ. ಸೊ ಇಲ್ಲಿ ಏನೇನದಾವ, ಎಸ್ ನೇಮ್ ಅದ, ಎಸ್ ಅಡ್ರೆಸ್ ಅದ. ಓಕೆ, ಜಸ್ಟ್ ಕಾಪಿ ದಿಸ್ ಫೀಲ್ಡ್. ಓಕೆ, ಸೊ ಅದ್ರಂಗೆ ಚೇಂಜ್ ಮಾಡ್ಕೊಂಬಿಡ್ರಿ. ಐ ಡಿ ಏನಾಗ್ಬೇಕು, ಎಸ್ ನೇಮ್ ಆಗ್ಬೇಕು. ಸೊ ಏನಾಗ್ಬೇಕು, ಎಸ್ ಅಡ್ರೆಸ್ ಆಗ್ಬೇಕು. ಹೌದ್ರೆ, ಸೊ ಗೋ ಹಿಯರ್. ಓಕೆ, ಪಾಸ್ವರ್ಡ್. ಓಕೆ, ಇಲ್ಲೇ ಎಸ್ ಅಡ್ರೆಸ್ ಆತ. ಸೊ ಇಲ್ಲೇ ಏನೋ ಪ್ಲೇಸ್ ಹೋಲ್ಡ್ರ್ ಒಂದು ಚೇಂಜ್ ಮಾಡ್ಕೊಡ್ಲ. ಎಂಟರ್ ಯೂಸರ್ ನೇಮ್ ಅಲ್ಲ, ಎಂಟರ್ ಸ್ಟೂಡೆಂಟ್ ನೇಮ್. ಜಸ್ಟ್ ನಾವು ಎಂಡ್ ಯೂಸರ್ ಗೊತ್ತಾಗಬೇಕಷ್ಟೆ. ಓಕೆ, ಎಂಟರ್ ಸ್ಟೂಡೆಂಟ್ ನೇಮ್ ಮತ್ತು ಎಂಟರ್ ಸ್ಟೂಡೆಂಟ್ ಅಡ್ರೆಸ್. ಓಕೆ, ಸೊ ಇಲ್ಲಿ ಏನು ಮಾಡೋಣ, ನೀವು ತೆಗೆದು ಕಿಶನ್ದ ಎಂಟರ್ ಸ್ಟೂಡೆಂಟ್ ಅಡ್ರೆಸ್. ನೀವು ಹಿಂಗೆ ನೀವು ಭಾಳಷ್ಟು ಕಾಲಮ್ ಮಾಡ್ಕೋಬೇಕು. ಓಕೆ, ಸೊ ಅಕಾರ್ಡಿಂಗ್ ಟು ನಿಮ್ಮ ರಿಕ್ವೈರ್ಮೆಂಟ್. ಓಕೆ, ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಟ್ರೈ ಮಾಡಿರಿ, ಆಮೇಲೆ ಒನ್ ಬೈ ಒನ್ ಹೋಗುತ್ತೆ ರೀ. ಸೇವ್ ಸ್ಟೂಡೆಂಟ್. ಓಕೆ, ಎವ್ರಿಥಿಂಗ್ ಈಸ್ ರೆಡಿ. ನನಗೇನಾಗ್ಬೇಕು ರೀ, ಈ ಟೆಕ್ಸ್ಟ್ ಬಾಕ್ಸಿಗೆ ವ್ಯಾಲ್ಯೂ ಅಂದರೆ ಏನು
ಕಾನ್ಸ್ಟಂಟ್ ಡಿಕ್ಲೇರ್ ಮಾಡ್ಬೇಕಲ್ಲ, ಅಂದಾಗ ಇಲ್ಲಿ ವ್ಯಾಲ್ಯೂ ಬರ್ತೈತಿ ಆನ್ ಚೇಂಜ್ ಮಾಡೋಕ್ಕೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ರಿಟರ್ನಿಗೆ ಹೋಗ್ಬೇಕು. ಫಸ್ಟ್ ನೀವು ಏನು ಮಾಡ್ಕೋ ಅದು ಯೂಸ್ ಮಾಡ್ಕೋಬೇಕಂದ್ರೆ ಕ್ಯಾನ್ ಯೂಸ್ ದ ಯೂಸ್ ಸ್ಟೇಟ್. ಓಕೆ, ಸೊ ಇಲ್ಲಿ ಗೋ ಫಾರ್ ಅ ಯೂಸ್ ಸ್ಟೇಟ್. ಓಕೆ, ಯೂಸ್ ಸ್ಟೇಟ್. ಓಕೆ, ಯೂಸ್ ಸ್ಟೇಟ್ ಆದಮೇಲೆ ನೀವು ಇಲ್ಲಿ ಬಂದಾಗ ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ಏನು ರೀ, ಕಾನ್ಸ್ಟೆಂಟ್ ಹೆಂಗೆ ಡಿಕ್ಲೇರ್ ಮಾಡ್ತೀರಿ, ಕ್ಯಾನ್ ಗೋ ಫಾರ್ ಅ ಕಾನ್ಸ್ಟ್. ನೀವು ಅಲ್ಲಿಂದ ಕಾಪಿ ಮಾಡ್ಕೊಂಬಂದ್ರೆ ನಡೀತೈತೆ. ಸೊ ನಿಮ್ಗೆ ಗೊತ್ತಲ್ಲ ಅಂತ ಬರಾಕತ್ತೀನಿ. ಒಂದೇದೇನು ರೀ, ಎಸ್ ನೇಮ್ ಅನ್ರಿ ಅದು. ಓಕೆ, ಸೊ ಎಸ್ ನೇಮ್. ಓಕೆ, ನೆಕ್ಸ್ಟ್ ಏನು ಒಂದು ಸೆಟ್ ಎಸ್ ನೇಮ್ ಅಂತೇಳಿ ಫಂಕ್ಷನ್. ಓಕೆ, ಈಕ್ವಲ್ ಟು ಏನು ರೀ, ಯೂಸ್ ಸ್ಟೇಟ್ ಫಸ್ಟ್ ಏನಿರ್ತೈತಿ, ನಲ್ ಇರ್ತೈತಿ. ಓಕೆ, ಸೊ ಯೂಸ್ ಸ್ಟೇಟ್ ನಲ್. ಇದನ್ನು ನೀವೇನು ಮಾಡ್ಬೇಕು, ಎಸ್ ಅಡ್ರೆಸ್ ಅಂತ ಮಾಡ್ಬೇಕು. ಎಸ್ ಅಡ್ರೆಸ್. ಓಕೆ, ಗೋ ಫಾರ್ ಎಸ್ ಅಡ್ರೆಸ್. ಓಕೆ, ಸೊ ಎಸ್ ಅಡ್ರೆಸ್ ಹೆಂಗೈತಿ, SADD ಅಂತ ನೋಡಿ. ಗೋ ಫಾರ್ SADD. ಓಕೆ, ಗೋ ಫಾರ್ ಎಸ್ ಸೆಟ್. ಇದು ಅಷ್ಟೇ ಚೇಂಜ್ ಮಾಡ್ಕೊರಿ, SADD. ಓಕೆ, ಎಸ್ ನೇಮ್ ಎಸ್ ಅಡ್ರೆಸ್. ಓಕೆ, ಸೊ ಈ ಎರಡೂ ನಾವು ಏನು ಮಾಡ್ಬೇಕು, ಈ ಸದ್ದು ಯೂಸ್ ಮಾಡ್ಕೊಂಡಿಲ್ಲ, ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವು ಎರಡೂ ಫಸ್ಟ್ ಎಸ್ ನೇಮ್ ಅನ್ನೋದು ಎಲ್ಲಿ ವ್ಯಾಲ್ಯೂ ಡಿಕ್ಲೇರ್ ಮಾಡಿಬಿಡೋಣ, ಟೆಕ್ಸ್ಟ್ ಬಾಕ್ಸಿಗೆ ಬರ್ಬೇಕು. ಇದೇನು ರೀ, ಗೋ ಫಾರ್ ಅ ವ್ಯಾಲ್ಯೂ. ಈ ಟೆಕ್ಸ್ಟ್ ಬಾಕ್ಸ್ನೊಳಗೆ ಏನು ಮಾಡ್ಬೇಕು, ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಎಸ್ ನೇಮ್ ನೋಡಿರಿ, ಆ ವೇರಿಯಬಲ್ ಇಂಟೆಲಿಜೆನ್ಸ್ನಾಗ ತೋರಿಸ್ಬೇಕದ. ಓಕೆ, ನೆಕ್ಸ್ಟ್ ಆನ್ ಚೇಂಜ್ ಮಾಡ್ಕೋಬೇಕಲ್ಲ. ಓಕೆ, ಆನ್ ಚೇಂಜ್ ಟೆಕ್ಸ್ಟ್ ಬಾಕ್ಸ್ ಏನರ ಚೇಂಜಸ್ ಆತಪ್ಪ ಅಂತಂದ್ರೆ ಸೊ ಏನು ಕಾಲ್ ಆಗ್ಬೇಕು. ಸೊ ಆನ್ ಚೇಂಜ್ ಆತಪ್ಪ ಅಂತಂದ್ರೆ ಒಂದು ಈವೆಂಟ್ ಫೈರ್ ಆತಪ್ಪ ಅಂತಂದ್ರೆ ನೆಕ್ಸ್ಟ್ ಸೊ ಏನು ರೀ, ಸೆಟ್ ಎಸ್ ನೇಮ್. ಓಕೆ, ಇದಕ್ಕೆ ನಾವೇನು ಮಾಡ್ಬೇಕು, ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಓಕೆ, ಸೊ ಈ ವ್ಯಾಲ್ಯೂನ ಪಾಸ್ ಮಾಡ್ಬೇಕು. ಸೊ ಇಟ್ಸ್ ರೆಡಿ. ಓಕೆ, ಒಂದನೇ ಟೆಕ್ಸ್ಟ್ ಬಾಕ್ಸ್ ರೆಡಿ ಆತ. ಆಮೇಲೆ ಗೋ ಫಾರ್ ಅ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್. ಓಕೆ, ಸೊ ಹಿಂಗೆ ವ್ಯಾಲ್ಯೂ. ಓಕೆ, ಇಲ್ಲೇನ ಎಸ್ ಅಡ್ರೆಸ್. ಓಕೆ, SADD. ಓಕೆ, ನೆಕ್ಸ್ಟ್ ಏನು ರೀ, ಆನ್ ಚೇಂಜ್. ಓಕೆ, ಕರೆಕ್ಟ್ ಬಿಡ್ತೆ. ಸೊ ಎಸ್ ಅಡ್ರೆಸ್ ಸೆಟ್ ಅದ ಎಲ್ಲ ಕರೆಕ್ಟ್ ಆದ. ಫೈನ್. ಈಗ ಇಷ್ಟು ಆದಮೇಲೆ ನಮಗೇನಾಗ್ಬೇಕು ರೀ, ಆನ್ ಹ್ಯಾಂಡಲ್ ಬರ್ಬೇಕು. ಆನ್ ಹ್ಯಾಂಡಲ್ ಏನಾಗ್ಬೇಕು, ಆನ್ ಹ್ಯಾಂಡಲ್ ಬರ್ಬೇಕು. ಆನ್ ಹ್ಯಾಂಡಲ್ ಎದಕ್ಕೆ ನಾವು ಒಂದು ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡ್ಬೇಕು, ಎದಕ್ಕಂದ್ರೆ ಈ ಬಟನ್ ಕ್ಲಿಕ್ ಆದಮೇಲೆ ಇಲ್ಲಿ ಬಟನ್ ಕ್ಲಿಕ್ ಆದಮೇಲೆ ಆನ್ ಕ್ಲಿಕ್ ಆದಮೇಲೆ ಒಬ್ಬರನ್ನ ಯಾರನ್ನ ರೆಡಿ ಮಾಡಬೇಕಲ್ಲ, ಎಲ್ಲಿಂದ ಬರ್ಬೇಕಂತೇಳಿ. ಓಕೆ, ಎಲ್ಲಿ ಹೋಗಿ ಸೇವ್ ಆಗ್ಬೇಕಂತೇಳಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು ಕಾನ್ಸ್ಟೆಂಟ್. ಓಕೆ, ಆನ್ ಹ್ಯಾಂಡಲ್ ಚೇಂಜ್. ಏನು ರೀ, ಆನ್ ಹ್ಯಾಂಡಲ್ ಚೇಂಜ್. ಏನು ಅದ ಬಟನ್ ಕ್ಲಿಕ್ ಹೋದರೆ ಆನ್ ಹ್ಯಾಂಡಲ್ ಚೇಂಜ್ ಅಂತೇಳಿ ಒಂದು ಏನು ಕೊಟ್ಟೆ, ಆನ್ ಹ್ಯಾಂಡಲ್ ಕ್ಲಿಕ್ ಅಂತ ಬರೆದ್ರು ನಡೀತಿದ್ರೆ. ಮತ್ತು ಆನ್ ಹ್ಯಾಂಡಲ್ ಕ್ಲಿಕ್ ಇದು ಬೆಸ್ಟ್ ಅಂತ ಆನ್ ಹ್ಯಾಂಡಲ್ ಕ್ಲಿಕ್ಕ ಬರೀರೋದು. ಓಕೆ, ಸೊ ಇಲ್ಲಿ ಒಂದು ಇವೆಂಟ್ ಫೈರ್ ಆಕೈತಿ. ಇವೆಂಟ್ ಫೈರ್ ಆದಮೇಲೆ ಜಸ್ಟ್ ಒಂದು ಏನು ರೀ, ಈ ಫಂಕ್ಷನ್ ಕಾಲ್ ಆಗ್ಬೇಕು. ಓಕೆ, ಸೊ ಒಂದೇದೇ ಪ್ರಿವೆಂಟ್ ಅಂತೂ ಮಾಡೇ ಮಾಡ್ತೀರಿ. ಓಕೆ, ಒಂದು ಕಾನ್ಸ್ಟ್, ಯಾಕಂದ್ರೆ ಅಲ್ಲಿನ ಸರ್ವರಿಂದ ಏನು ಬರ್ತೈತಲ್ಲ ಹೊಳ್ಳಿ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಇಲ್ಲಿ ರೆಸ್ಪಾನ್ಸ್ ಅಂತ ಕೊಟ್ಬಿಡೋಣ. ಸೊ ರೆಸ್ಪಾನ್ಸ್ ಅಲ್ಲಿಂದ ಏನು ಬರ್ತದಲ್ಲ, ರೆಸ್ಪಾನ್ಸ್ ಅಂದರೆ ಸರ್ವರ್ನಿಂದ ಏನು ರೆಸ್ಪಾನ್ಸ್ ಬರ್ತದಲ್ಲ ಅದನ್ನು ಸೇವ್ ಮಾಡೋಕ್ಕೆ. ಸೊ ದಿಸ್ ಶುಡ್ ಬಿ ಆನ್ ಅಸಿಂಕ್. ಓಕೆ, ಅಸಿಂಕ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇದೇನು ರೀ, ಅವೇಟ್. ಓಕೆ, ಅವೇಟ್. ಓಕೆ, ಅವೇಟ್ ಆದಮೇಲೆ ಯಾವ ಮೆಥಡ್ ರೀ, ಕ್ಯಾನ್ ಗೋ ಫಾರ್ ಅ ಫೆಚ್. ಓಕೆ, ಫೆಚ್ ಆದಮೇಲೆ ಅಗೇನ್ ಇಲ್ಲಿ ಯಾರನ್ನು ಕಾಲ್ ಮಾಡ್ಬೇಕು ಅನ್ನೋ ಗೊತ್ತೈತೆ ನಿಮಗೆ. ಅಗೇನ್ ಏನು ರೀ, ಗೋ ಫಾರ್ ನೀವು ಇಲ್ಲಿ ಆಲ್ರೆಡಿ ನಿಮ್ದು ಐತಿ. ಸೊ ಅದು ಸೆಟಪ್ ಮಾಡಿ ಇಟ್ಟೇ ಬಿಟ್ರಿ ನೀವು ಏನೇ. ಓಕೆ, ನೋಡಿರಿ ಹೌದ್ರೆ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಅದ. ಮತ್ತು ಏನು ಪ್ರಾಬ್ಲಮ್ ಅನಲೈಸ್ ಮಾಡ್ರಿ ನೋಡೋಣ. ಕವಿತಾ ಅನ್ನೋರು ಕ್ಲರ್ಕನ್ನ ಕ್ರಿಯೇಟ್ ಮಾಡ್ತಾರೆ, ಸ್ಟೂಡೆಂಟನ್ನು ಕ್ಲಿಕ್ ಮಾಡೋರು ರೆಡಿ ಮಾಡೋರು ಬೇಕಿಲ್ಲ ನಮಗೆ. ಸೊ ಸ್ಟೂಡೆಂಟ್ ರೆಡಿ ಮಾಡೋರನ್ನ ರೆಡಿ ಮಾಡ್ಬೇಕಲ್ಲ, ಮತ್ತು ಸರ್ವರ್ಗೆ ಬರ್ರಿ. ಸೊ ಸರ್ವರ್ದೊಳಗೆ ನೀವು ಎರಡು ಮಾಡಿದ್ದು ಯಾವ ಅದಾವ ನೋಡಿರಿ. ಓಕೆ 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 ಕ್ರಿಯೇಟ್ ಅ ಸ್ಟೂಡೆಂಟ್ ಅಂತೇಳಿ ಇಲ್ಲದ ನೋಡಿರಿ, ಪ್ರದೀಪ್ ಅಂತೇಳಿ ನಾವು ಆಲ್ರೆಡಿ ಮಾಡಿಟ್ಬಿಟ್ಟಿನಿ. ಓಕೆ, ಸೊ ಇನ್ಸ್ಟೆಡ್ ಆಫ್ ಕವಿತಾ ಇಲ್ಲಿ ನೋಡಿರಿ ಸ್ಟೂಡೆಂಟ್ ಡೇಟಾ ಆದರೆ ಇಲ್ಲಿ ಕರೆಕ್ಟ್ ಇರ್ಬೇಕು. ಓಕೆ, ಸ್ಟೂಡೆಂಟ್ ಇನ್ಫೋ ಅದರೊಳಗೆ ಎಸ್ ನೇಮ್ ಎಸ್ ಅಡ್ರೆಸ್ ಎಲ್ಲ ಕರೆಕ್ಟ್ ಅದಿದೆ. ಓಕೆ, ಸೊ ಮೆಸೇಜ್ ಹೊಳೆ ಬರ್ತೈತಿ ಇಂಟರ್ನಲ್. ಓಕೆ, ಅಂದ್ರೆ ನಾ ಇಲ್ಲಿ ಯಾರನ್ನ ಕರ್ ಮಾಡ್ಬೇಕು,
ಪ್ರದೀಪನ ಕಾಲ್ ಮಾಡ್ಬೇಕು. ಸೊ ಪ್ರದೀಪ್ ಎಲ್ಲಿ ಕಾಲ್ ಮಾಡ್ಬೇಕು ರೀ, ಇನ್ಸ್ಟೆಡ್ ಆಫ್ ಕವಿತಾ ಯು ಹ್ಯಾವ್ ಟು ಕಾಲ್ ಅಪ್ ಪ್ರದೀಪ್. ಪ್ರದೀಪ್ ಏನು ಮಾಡ್ತಾನೆ, ಸ್ಟೂಡೆಂಟ್ ಸೇವ್ ಮಾಡ್ತಾನೆ. ಅಗೇನ್ ನೀವು ಏನು ಮಾಡ್ಬೇಕು, ಪ್ರಾಪರ್ಟಿ ಕಳಿಸ್ಬೇಕು. ಪ್ರಾಪರ್ಟಿ ಆಲ್ರೆಡಿ ಇಲ್ಲಿ ಇರ್ಬೇಕು. ಸೊ ಇಲ್ಲದ ನೋಡಿರಿ. ಓಕೆ, ಸೊ ಈ ಪ್ರಾಪರ್ಟಿನ ಕಳಿಸ್ಬಿಡೋಣ. ಓಕೆ, ಪ್ರಾಪರ್ಟಿ ಎಲ್ಲಿ ಬರ್ಬೇಕು, ನ್ಯೂ ಸ್ಟೂಡೆಂಟ್. ಸೊ ಈ ಪ್ರಾಪರ್ಟಿ ಓಕೆ ಏನು ಚೇಂಜ್ ಆಗ್ಬೇಕು ರೀ, ಇಲ್ಲಿ ನೋಡಿರಿ ಕಾನ್ಸ್ಟೆಂಟ್. ಇಲ್ಲಿ ನಾವು ಏನಿದಾವೆ ನಮ್ಮ ವೇರಿಯೇಬಲ್ ಹೆಸರು ಎಸ್ ನೇಮ್ ಎಸ್ ಅಡ್ರೆಸ್ ಅದ. ಬಟ್ ಇಲ್ಲಿ ಅಲ್ಲಿಗೆ ನಾವು ಸರ್ವರ್ಗೆ ಏನು ಕಳ್ಸತ್ತೀವಿ, ಯು ಎನ್ ಯು ಪಿ ಏನು ಕಳ್ಸತ್ತೀವಿ, ಇ ಡಿ ಅಂತ ಕಳ್ಸತ್ತೀವಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವೇನು ಕಳಿಸ್ಬೇಕು, ಎಸ್ ನೇಮ್ ಆಮೇಲೆ ಸೊ ಎಸ್ ಅಡ್ರೆಸ್. ಓಕೆ, ಸೊ ಇಲ್ಲಿ ಏನಾಯ್ತು, ಹೋತು ಹೊಳ್ಳಿ ಬಂತು, ರೆಸ್ಪಾನ್ಸ್ ಬಂತು ಹೋದರೆ. ಸೊ ರೆಸ್ಪಾನ್ಸದ್ದು ಹೆಂಗೆ ರೀ, ಕಾನ್ಸ್ಟ್ ಡೇಟಾ. ಸೊ ಕಾನ್ಸ್ಟ್ ಓಕೆ ಡೇಟಾ. ಓಕೆ, ಕಾನ್ಸ್ಟ್ ಡೇಟಾ is equal to await. So await ಓಕೆ ರೆಸ್ಪಾನ್ಸ್ ಡಾಟ್, ರೆಸ್ಪಾನ್ಸ್ ಅಂದ್ರೆ ಏನು, ಈ ರೆಸ್ಪಾನ್ಸ್ ಡಾಟ್ ಎದ್ರಾಗ ಕನ್ವರ್ಟ್ ಮಾಡ್ಬೇಕು, ಜೇಸನ್ನಾಗಿ ಬರ್ಬೇಕು. ಓಕೆ, ಸೊ ಇಲ್ಲಿ ಡೇಟಾ ಬರ್ತೈತಿ. ಈ ಡೇಟಾ ತೊಗೊಂಡು ಏನು ಮಾಡ್ಬೇಕು ರೀ, ಸೊ ಅಗೇನ್ ಸೇಮ್ ಪ್ರೊಸೆಸ್. ಈ ಡೇಟಾ ಬಂದೈತಿ. ಇಫ್ ರೆಸ್ಪಾನ್ಸ್ ಇದಲ್ಲ, ಇಲ್ಲಿ ನೋಡಿರಿ ಯು ಎನ್ದೊಳಗೆ ನಾನು ಮಾಡೀನಿ ಅದನ್ನು. ಓಕೆ, ಇದು ಮಾಡೀನಿ ನೋಡಿ, ಸೆಟ್ ಮೆಸೇಜ್ ಮಾಡೀನಿಲ್ಲ ರೀ. ಓಕೆ, ಸೆಟ್ ಮೆಸೇಜ್ ಅನ್ನೋಕೆ ಮೆಸೇಜ್ ತೊಗೊಂಡೇ ಇಲ್ಲ ಇನ್ನು. ಇಲ್ಲೆಲ್ಲರೂ ಮೆಸೇಜ್ ಅಂತೇಳಿ ಡಿಕ್ಲೇರ್ ಮಾಡೀರಿ ಇಲ್ಲ. ಸೊ ಫಸ್ಟ್ ಅದು ಮಾಡ್ಬೇಕಿಲ್ಲ, ಕಾನ್ಸ್ಟ್. ಓಕೆ, ಕಾನ್ಸ್ಟ್ ಏನು ರೀ, ಮೆಸೇಜ್. ಓಕೆ, ಏನಿದೆ, ಸೆಟ್ ಮೆಸೇಜ್. ಓಕೆ, ಸೆಟ್ ಮೆಸೇಜ್ ಓಕೆ ಈಕ್ವಲ್ ಟು ಫಸ್ಟ್ ಏನು ರೀ, ಯೂಸ್ ಸ್ಟೇಟ್ ಏನಿರ್ತೈತಿ ಇದ್ರದ್ದು ಅಲ್ಲಿ ಇರ್ತೈತಿ. ಓಕೆ, ಸೊ ಈಗ ಮೆಸೇಜನ್ನು ಮಾಡ್ಬೇಕು, ಸೆಟ್ ಮೆಸೇಜ್ ಮಾಡ್ಬೇಕು. ಫಸ್ಟ್ ಸೆಟ್ ಮೆಸೇಜ್ ಮಾಡೋಣ. ಓಕೆ, ಸೆಟ್ ಮೆಸೇಜ್ ಏನು ಮಾಡೋದು, ಇದ್ರೊಳಗೆ ಡೇಟಾದೊಳಗೆ ಬಂದು ಬಿದ್ದಿರ್ತೈತಿ. ಸೊ ಈಗ ಏನು ಮಾಡೋದು, ಸೆಟ್ ಮೆಸೇಜ್. ಓಕೆ, ಫಸ್ಟ್ ಡೇಟಾದೊಳಗೆ ಎಲ್ಲ ಬಂದು ಬಿದ್ದಿರ್ತೈತಿ. ಅದ್ರೊಳಗೆ ನನಗೇನು ಬೇಕಾಗೈತಿ, ಮೆಸೇಜ್. ಎದಕ್ಕೆ ಮೆಸೇಜ್ ಹೇಳ್ರಿ, ಸೊ ಅಲ್ಲಿಂದ ಒಂದು ಮೆಸೇಜ್ ಅಂಥೇಳಿ ಪ್ರದೀಪ್ ಕಳಿಸ್ತಾರೆ. ಹೋದರೆ ಹೆಂಗೆ ನಿಮ್ಗೆ ಗೊತ್ತಾಗ್ತೀರಿ ಅಂತ ಕೇಳ್ಬೋದು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಮೆಸೇಜ್ ಅಂತೇಳಿ ಪ್ರದೀಪ್ ಏನು ರೆಸ್ಪಾನ್ಸ್ ಮಾಡತ್ತಾನೆ, ರೆಸ್ಪಾನ್ಸ್ ಡಾಟ್ ಜೇಸನ್ ಏನು ಮೆಸೇಜ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಮಾಡತ್ತಲ್ಲ. ಅದೇ ಮೆಸೇಜನ್ನು ಇದೇ ಪ್ರಾಪರ್ಟಿನ ತಂದು ನಾ ಎಲ್ಲಿ ಮಾಡಾಕ್ತೀನಿ, ಎಲ್ಲೇ ರಿಯಾಕ್ಟ್ನೊಳಗೆ ಕ್ಲೈಂಟ್ ಸೈಡ್ ನೋಡಿರಿ ಡೇಟಾ ಡಾಟ್ ಮೆಸೇಜ್ ಅಂತ ಮಾಡಾಕ್ತೀನಿ. ಹೋದರೆ ಇನ್ನು ಸೆಟ್ ಡೇಟಾ ಆಯ್ತು. ಇನ್ನು ಯೂಸ್ ಮಾಡ್ಕೋಬೇಕಲ್ಲ ಈ ಮೆಸೇಜನ್ನು ಯೂಸ್ ಮಾಡ್ಕೋಬೇಕಂದ್ರೆ, ಸೊ ಇದೆಲ್ಲ ಆದಮೇಲೆ ಬಟನ್ ಕ್ಲಿಕ್ ಆದಮೇಲೆ ಇಲ್ಲಿ ಏನು ಮಾಡ್ಬೇಕು, ಮೆಸೇಜ್ ಬರ್ಬೇಕು. ಬಟ್ ಇನ್ನೂ ಇದು ಆಗಂಗೆ ಇಲ್ಲ. ಎದಕ್ಕಪ್ಪ ಅಂತಂದರೆ ನಾ ಇಲ್ಲಿ ಆನ್ ಕ್ಲಿಕ್ ಕರೆದೇ ಇಲ್ಲ. ಓಕೆ, ಬಟನ್ದೊಳಗೆ ಏನು ಕರಿಬೇಕು, ಆನ್ ಕ್ಲಿಕ್ ಕರಿಬೇಕಲ್ಲ. ಸೊ ಆನ್ ಕ್ಲಿಕ್. ಓಕೆ, ಆನ್ ಕ್ಲಿಕ್ ಆದಾಗ ಯಾರು ಬರ್ಬೇಕು, ಆನ್ ಹ್ಯಾಂಡಲ್ ಕ್ಲಿಕ್ ಅಂತ ಮಾಡಿ ನೋಡ್ರಿ. ಇದು ಮಾಡಿರಲಿಲ್ಲ ಅದನ್ನು ಆನ್ ಹ್ಯಾಂಡಲ್ ಕ್ಲಿಕ್. ಆದರೆ ಭಾಳ ಈಜಿ ಇದೆ. ಓಕೆ, ಸೊ ಗೋ ಫಾರ್ ಆನ್ ಹ್ಯಾಂಡಲ್ ಕ್ಲಿಕ್. ಓಕೆ, ಸೊ ಇದನ್ನು ಮಾಡಿ ಸೇವ್ ಮಾಡಿರಿ, ಸಕ್ಸಸ್ಫುಲಿ ರನ್ ಆಯ್ತು. ಓಕೆ, ನೋಡೋಣ ಈಗ ಕರೆಕ್ಟ್ ಆಗುತ್ತಿಲ್ಲ ಅಂಥೇಳಿ. ನಾವು ಚೆಕ್ ಇಟ್ ಔಟ್. ಫೈನ್, ಸೈನ್ ಇನ್ ಹಾಕಿನಿ. ಕ್ಲರ್ಕ್ ಬಂದಾನ. ಕ್ಲರ್ಕ್ ಇವತ್ತು ಹೊಸ ಅಡ್ಮಿಷನ್ ಬಂದದ ಅವಂಗೆ. ಸೊ ಲಾಗಿನ್ ಅದ. ಓಕೆ, ನ್ಯೂ ಸ್ಟೂಡೆಂಟ್ ಅಂತ ಹೋದ. ಸೊ ನ್ಯೂ ಸ್ಟೂಡೆಂಟ್ ನೇಮ್ ನೋಡಿರಿ, ಸ್ಟೂಡೆಂಟ್ ಅಡ್ಮಿಷನ್ ಫಾರ್ಮ್ ಇದು ಬಂತು. ಸೊ ಸ್ಟೂಡೆಂಟ್ ನೇಮ್ ವಿನಯ್. ಓಕೆ, ವಿನಯ್ ಪಾಟೀಲ್. ಓಕೆ, ಸೇವ್ ಸ್ಟೂಡೆಂಟ್, ಸಕ್ಸಸ್ಫುಲ್ಲಿ ಸೇವ್ಡ್. ಓಕೆ, ನಾವು ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಬರ್ರಿ. ಸ್ಟೂಡೆಂಟ್ ಇನ್ಫಾರ್ಮೇಷನ್ ಒಳಗೆ ಎಲ್ಲೈತಿ, ನೋಡಿ ವಿನಯ್ ಪಾಟೀಲ್. ಸೊ ಹಿಂಗೆ ನೀವು ಒಂದು ಇನ್ಸರ್ಟ್ ಮಾಡೋಕ್ಕಲ್ಲರಿ, ಎಲ್ಲನೂ ಹಿಂಗೆ ಇನ್ಸರ್ಟ್ ಮಾಡ್ಕೊತ ಹೋಗ್ರಿ. ಟೇಬಲ್ ಸ್ಟ್ರಕ್ಚರ್ ನಿಮ್ಮ ಒಂದು ಸ್ವಲ್ಪ ವಿಚಾರ ಮಾಡಿ ಟೇಬಲ್ ಸ್ಟ್ರಕ್ಚರ್ ಹಾಕ್ರಿ. ನಿಮ್ಗೆ ಏನೇನು ಬೇಕು ಹಾಕ್ಕೊಂತ ಎಲ್ಲ ಒಂದೇ ನಮೂನೆ ಇನ್ಸರ್ಟ್ ಮಾಡ್ಕೊತ ಹೋಗ್ರಿ. ಎಲ್ಲ ಇನ್ಸರ್ಟ್ ಕ್ವರಿನ ಬರೆಯೋಕೆ ಚೆಂದಾಗಿ ಕರೀರಿ. ಒಂದು ಸಲ ಇನ್ಸರ್ಟ್ ಮಾಡೋಕೆ ಬಂತಂದ್ರೆ ನೀವು ಎಲ್ಲ ಟೈಪು ಇನ್ಸರ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ ಅಬೌಟ್ ಕ್ರಿಯೇಟ್ ಎ ಸ್ಟೂಡೆಂಟ್. ಸೊ ಇದನ್ನು ಸಿಲೆಕ್ಟ್ ಮಾಡಿ ನಾನು ಪ್ರಿನ್ಸಿಪಲ್ಗೆ ತೋರಿಸ್ಬೇಕು, ಅದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ನಾನು ನೆಕ್ಸ್ಟ್ ಟೈಮ್ ಮತ್ತೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.